Students, are you ready for the greatest comeback ever? ನೆಕ್ಸ್ಟ್ 1 ಮಂತ್ ಅಲ್ಲಿ ನಿಮ್ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿ. ಆರ್ ಯು ರೆಡಿ ಟು ಪ್ರೂವ್ ಎವ್ರಿ ಸಿಂಗಲ್ ಪರ್ಸನ್ ರಾಂಗ್ ಹೂ ಎವರ್ ಡೌಟೆಡ್ ಯು? ಇಫ್ ಎಸ್, ವಿಡಿಯೋನ ಎಂಡ್ವರೆಗೂ ನೋಡಿ. ದಿಸ್ ವಿಡಿಯೋ ವಿಲ್ ಸೆಂಡ್ ಯುವರ್ ಸ್ಟ್ರಾಂಗ್ ಮೆಸೇಜ್. ಇಟ್ ವಿಲ್ ಗೈಡ್ ಯು ಇನ್ ದ ರೈಟ್ ವೇ ಟು ಗೆಟ್ ದ ಹೈಯೆಸ್ಟ್ ಆಫ್ ಮಾರ್ಕ್ಸ್. ನಾವು ಸ್ಟೂಡೆಂಟ್ಸ್, ಈಗ ಫಸ್ಟ್ ಆಫ್ ಆಲ್ ಎವ್ರಿಥಿಂಗ್ ಇಸ್ ಅಬೌಟ್ ಮೈಂಡ್ ಸೆಟ್. ನೀವ್ ಅನ್ಕೋತೀರಾ ಸರ್ ನಾನು ಬರೀ ಪಾಸ್ ಆಗ್ಬೇಕು ಅಂತಂದ್ರೆ ನೀವು ಬರೀ ಪಾಸ್ ಆಗ್ತೀರಾ ಇಲ್ಲ ಫೇಲ್ ಆಗ್ತೀರಾ? ಸರ್ ಐ ವಾಂಟ್ ಟು ಸ್ಕೋರ್ ದ ಹೈಯೆಸ್ಟ್ ಆಫ್ ಮಾರ್ಕ್ಸ್, ನನಗೆ 65 ಮೇಲೆ ಬೇಕೇ ಬೇಕು ಅಂತ ಮೈಂಡ್ ಸೆಟ್ ತಗೊಂಡೋದ್ರೆ ಆಬ್ವಿಯಸ್ಲಿ ನೀವು ಅದನ್ನ ತಗೋತೀರಾ, ಅಚೀವ್ ಮಾಡೇ ಮಾಡ್ತೀರಾ. ಆ ಅಚೀವ್ಮೆಂಟ್ ಗೋಸ್ಕರ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇಸ್ ಅ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಸರ್ ನಾನು ಫುಲ್ ಲಾಕ್ಡ್ ಇನ್, ನೋ ಮೋರ್ ಡಿಸ್ಟ್ರಾಕ್ಷನ್ಸ್. ನೆಕ್ಸ್ಟ್ 1 ಮಂತ್ ಫುಲ್ ಎಫರ್ಟ್, ಮ್ಯಾಕ್ಸಿಮಮ್ ಎಫರ್ಟ್ ಕೊಡ್ತೀನಿ. ಸೊ ಆ ಮ್ಯಾಕ್ಸಿಮಮ್ ಎಫರ್ಟ್ಗೆ ಫಸ್ಟ್ ಸ್ಟೆಪ್ ಇಸ್ ಸ್ಟಾಪ್ ಕಂಪೇರಿಂಗ್ ಯೋರ್ ಸೆಲ್ಫ್. ನೀವು ನಿಮ್ ಫ್ರೆಂಡ್ಸ್ ಜೊತೆಗೆ ಆ ಕಂಪ್ಯಾರಿಸನ್ ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಮಾಡಿ. ಅವ್ರು ಎಷ್ಟೇ ಓದ್ಲಿ ನೀವು ತಲೆ ಕೆಡಿಸ್ಕೋಬೇಡಿ. ಯು ಹ್ಯಾವ್ ಟು ಕಂಪೇರ್ ಓನ್ಲಿ ಯೋರ್ ಸೆಲ್ಫ್. ನಾನು ನಿನ್ನೆಕ್ಕಿಂತ ಇವತ್ತು ಇಂಪ್ರೂವ್ಮೆಂಟ್ ಆಗಿದ್ದೀನಾ? ಆಗಿದ್ರೆ ವೆರಿ ಗುಡ್, ಆಗಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡರ್. ಸೊ ಆ ಇಂಪ್ರೂವ್ಮೆಂಟ್ ಇದೆಯಲ್ಲ, ಎವ್ರಿ ಸಿಂಗಲ್ ಡೇ ಇಂಪ್ರೂವ್ಮೆಂಟ್, ಆ ಎವ್ರಿ ಸಿಂಗಲ್ ಡೇ ಇಂಪ್ರೂವ್ಮೆಂಟ್ ನ ನಾವು ನಿಮ್ಗೆ ಮಾಡಿಸ್ತಿದ್ವಿ. ಅಂಡ್ ದಟ್ ಇಸ್ ಮೈ ಗ್ಯಾರಂಟಿ. ಆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಚಾನಲ್ ಕ್ಲೋಸ್ ಮಾಡ್ಬಿಡ್ತೀನಿ ನಾನು. ಎವ್ರಿ ಸಿಂಗಲ್ ಡೇ ವಿ ವಿಲ್ ಮೇಕ್ ಶೋರ್ ಯು ಆರ್ ಬೆಟರ್ ದೆನ್ ದ ಪ್ರೀವಿಯಸ್ ಡೇ. ಆದ್ರೆ ಇಂಪ್ರೂವ್ಮೆಂಟ್ ನಿಮ್ಗೆ ಕಾಣಿಸ್ಲಿಲ್ಲ ನಂಗೆ ಹೇಳಿ, ಸರ್ ನಂಗೇನು ಇಂಪ್ರೂವ್ ಆಗ್ತಾ ಇಲ್ಲ, ಚಾನಲ್ ಕ್ಲೋಸ್ ಮಾಡ್ಬಿಡ್ತೀನಿ. ದಟ್ ಇಸ್ ಮೈ ಗ್ಯಾರಂಟಿ. ಅಷ್ಟು ಕಾನ್ಫಿಡೆನ್ಸ್ ನನಗೆ ಈ ನೆಕ್ಸ್ಟ್ 30 ಡೇಸ್ ಅಲ್ಲಿ ನಿಮ್ಮ ಮೇಲೆ. ನಾವು ಹೌ ಡು ಯು ಡೂ ಇಟ್ ಸ್ಟೂಡೆಂಟ್ಸ್? ಹೌ ಡು ಯು ಡೂ ಇಟ್? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ಸಿಲೆಬಸ್ ಗೊತ್ತಿದೆ, ರೈಟ್? ಸಿಲೆಬಸ್ ಗೊತ್ತಿಲ್ಲ ಅಂತಂದ್ರೆ ನೋಡ್ಕೊಂಡ್ಬಿಡಿ ಒಂದ್ಸತಿ. ಇದು ನಿಮ್ ಫಿಸಿಕ್ಸ್ದು, ಇದು ನಿಮ್ದು ಕೆಮಿಸ್ಟ್ರಿ, ಆಮೇಲೆ ನಿಮ್ದು ಮ್ಯಾಥ್ಸ್, ಬಯಾಲಜಿ, PCMB ಸಿಲೆಬಸ್ ನಿಮ್ಗೆಲ್ಲರಿಗೂ ಗೊತ್ತು. ಈ ಸಿಲೆಬಸ್ ಅಲ್ಲಿ 1-2 ಚಾಪ್ಟರ್ ಇಲ್ಲ 1 ಚಾಪ್ಟರ್ ಕಮ್ಮಿ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಸ್ಕೂಲ್, ಡಿಪೆಂಡಿಂಗ್ ಆನ್ ದ ಕಾಲೇಜ್ ಮೇಲೆ ಆಗತ್ತಿದು. ಓಕೆ, ನೌ ಹೌ ಡು ಯು ಡೂ ಇಟ್ ಸ್ಟೂಡೆಂಟ್ಸ್? ಯಾವ ತರ ನಾನೀಗ ಈ ಕಂಪ್ಲೀಟ್ ಪ್ರಾಸೆಸ್ 30 ಡೇಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ಮಾಡಬೇಕು? ನೆಕ್ಸ್ಟ್ 30 ಡೇಸ್ ಅಲ್ಲಿ ದ ಟೆಕ್ನಿಕ್ ವಿಚ್ ವಿಲ್ ಬಿ ಯೂಸಿಂಗ್ ಇಸ್ ಕಾಲ್ಡ್ ಎಸ್ ಡಿವೈಡ್ ಅಂಡ್ ಕಾಂಕರ್. ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ, ಏನೇ ಆಗ್ಲಿ ನೀವು ಎಕ್ಸಾಮ್ಗಿಂತ 1 ದಿವಸ ಮುಂಚೆ ಕುತ್ಕೊಂಡಿ ಎಲ್ಲಾ 8 ಚಾಪ್ಟರ್ ನ ಬೈಹಾರ್ಟ್ ಮಾಡಕ್ ಟ್ರೈ ಮಾಡಿದ್ರೆ ಯಾವತ್ತೂ ಕೂಡ ಆ 65 ಮೇಲ್ ಬರಕ್ ಚಾನ್ಸೇ ಇಲ್ಲ. ಕಾಪಿ ಹೊಡೆದ ಬರ್ಬೋದು, ಬಟ್ ರಿಯಲ್ ಆಗಿ ಆಕ್ಚುಯಲ್ ಜೆನ್ಯೂನ್ ಆಗಿ ತುಂಬಾ ಕಷ್ಟ. ಸೊ ವಿ ಹ್ಯಾವ್ ಟು ಡಿವೈಡ್ ಅಂಡ್ ಕಾಂಕರ್. ನೆಕ್ಸ್ಟ್ 30 ಡೇಸ್ ಮಿಕ್ಕಿದೆಯಲ್ಲ, 30 ಡೇಸ್ ಮರ್ತೋಗಿ, ಥಿಂಕ್ ಯು ಹ್ಯಾವ್ ಓನ್ಲಿ 20 ಡೇಸ್. ಈ ನೆಕ್ಸ್ಟ್ 20 ಡೇಸ್ ಅಲ್ಲಿ ನಾ ಕಂಪ್ಲೀಟ್ ಸಿಲೆಬಸ್ PCMB ಯಾವ ತರ ಕವರ್ ಮಾಡಬೇಕು ಅಂತ ಯೋಚನೆ ಮಾಡಿ ಫಸ್ಟ್ ಆಫ್ ಆಲ್. ಸೊ ದ ಟೆಕ್ನಿಕ್ ಇಸ್ ಕಾಲ್ಡ್ ಡಿವೈಡ್ ಅಂಡ್ ಕಾಂಕರ್. ಪ್ರಾಪರ್ ಡಿವೈಡ್ ಅಂಡ್ ಕಾಂಕರ್ ಮಾಡೋದು ಅರ್ಥ ಏನು ಸ್ಟೂಡೆಂಟ್? ಅರ್ಥ ಏನು? ಡಿವೈಡ್ ಅಂಡ್ ಕಾಂಕರ್ ಮಾಡ್ಬೇಕಂದ್ರೆ ಎವ್ರಿ ಸಿಂಗಲ್ ಡೇ ಸ್ಟಾರ್ಟ್ ಮಾಡಬೇಕು. ಇಟ್ ಇಸ್ ಅ ಕ್ಯುಮುಲೇಟಿವ್ ಎಫೆಕ್ಟ್. ಇವತ್ತು ಸ್ವಲ್ಪ, ನಾಳೆ, ನಾಡಿದ್ದು, ಆಚೆ ನಾಡಿದ್ದು. ಸೊ ಎವ್ರಿ ಸಿಂಗಲ್ ಡೇ ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮ್ ಸಿಲೆಬಸ್ ಡಿವೈಡ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ ಫೈನ್ ಸರ್, ಡಿವೈಡ್ ಅಂಡ್ ಕಾಂಕರ್ ಇಸ್ ಓಕೆ, ಬಟ್ ನಿಮ್ ಕಡೆಯಿಂದ ಹೆಂಗ್ ಹೆಲ್ಪ್ ಮಾಡ್ತೀವಿ ನಾವು? ಕೇಳಿಸ್ಕೊಳ್ಳಿ, ನಮ್ ಕಡೆಯಿಂದ ಎವ್ರಿ ಸಿಂಗಲ್ ಡೇ ಆ ಡಿವೈಡ್ ಅಂಡ್ ಕಾಂಕರ್ ಮಾಡಕ್ಕೆ ನಾವು ನಿಮ್ಗೋಸ್ಕರ 1 ಶಾರ್ಟ್ ಲೆಕ್ಚರ್ ಅಂತ ತರ್ತಾ ಇದ್ದೀವಿ. ಆ ಸ್ಟೂಡೆಂಟ್ಸ್, ಈ 1 ಶಾರ್ಟ್ ಲೆಕ್ಚರ್ ನಿಮ್ಗೆ 4 ಅವರು, 5 ಅವರು, 8 ಅವರು ಇರಲ್ಲ. ಎವ್ರಿ ಸಿಂಗಲ್ 1 ಶಾರ್ಟ್ ಲೆಕ್ಚರ್ ಇಸ್ ಜಸ್ಟ್ ಗೋನ್ ಬಿ 90 ಮಿನಿಟ್ಸ್. 90 ಮಿನಿಟ್ಸ್ ಇಂದ 120 ಮಿನಿಟ್ಸ್, 1.5 ತಾಸು ಇಲ್ಲಾಂದ್ರೆ 2 ತಾಸು, 2 ಅವರ್ಸ್, 1.5 ಅವರ್ ಟು 2 ಅವರ್ಸ್ ಅಲ್ಲಿ 1 ಶಾರ್ಟ್ 1 ಚಾಪ್ಟರ್ ಮುಗಿಸ್ತೀವಿ. 1 ಶಾರ್ಟ್ 1 ಚಾಪ್ಟರ್ ನಮ್ ಕಡೆ ಮುಗಿಸ್ತೀವಿ ನಾವು. ಈ 1 ಶಾರ್ಟ್ ಲೆಕ್ಚರ್ ಹೆಂಗಿರುತ್ತೆ? ಸರ್ ನಾನು ಫುಲ್ ಚಾಪ್ಟರ್ ಕಲಿಯಕ್ಕಾಗುತ್ತಾ? 1.5 ಅವರ್ ಅಲ್ಲಿ ಆಗುತ್ತೆ. ಬಟ್ ವಿ ವಿಲ್ ಬಿ ರೈಟ್ ನೌ ಫೋಕಸಿಂಗ್ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಎವ್ರಿ ಸಿಂಗಲ್ ಚಾಪ್ಟರ್. ಅದನ್ನ ನಾವು ಈ ವಿಡಿಯೋ ಚೆಕ್ ಮಾಡ್ತೀವಿ, ಈ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಸರ್ ಓಕೆ ಫೈನ್ ಸರ್, 1.5 ಅವರ್ ನಾನು ಚಾಪ್ಟರ್ ಮುಗಿಸ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡ್ತೀನಿ. ಬಟ್ ಯಾವಾಗಿಂದ ಸರ್? ನೆಕ್ಸ್ಟ್ ವೀಕಾ? ಅದಾದ್ಮೇಲೆ ಸ್ಟೂಡೆಂಟ್ಸ್ ವೇಟ್ ಮಾಡಂಗಿಲ್ಲ. ಇವತ್ತು ವಿಡಿಯೋ ಅಪ್ಲೋಡ್ ಆಗಿದೆ, ನೀವು ವಿಡಿಯೋನ ಇವತ್ತು ನೋಡ್ತಿದ್ರೆ ಇವತ್ತಿಂದಾನೇ ಸ್ಟಾರ್ಟ್. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಡಿವೈಡ್ ಅಂಡ್ ಕಾಂಕರ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಎವ್ರಿ ಸಿಂಗಲ್ ಡೇ, ಸ್ಟಾರ್ಟ್ ಡಿವೈಡಿಂಗ್ ಎವ್ರಿ ಸಿಂಗಲ್ ಡೇ. ನೋಡಿ ಸ್ಟೂಡೆಂಟ್ಸ್, ಇವತ್ತು ದಿಸ್ ಇಸ್ 10th, ಇವತ್ತು 6 ಗಂಟೆಗೆ ಫಿಸಿಕ್ಸ್ ಕ್ಲಾಸು, ಕರೆಂಟ್ ಎಲೆಕ್ಟ್ರಿಸಿಟಿ. ಇವತ್ತು ಸೇಮ್ 8 ಗಂಟೆಗೆ ಬಯಾಲಜಿ ಕ್ಲಾಸಿಫಿಕೇಶನ್ 1 ಶಾರ್ಟ್ ಲೆಕ್ಚರ್. ಸೊ ಇವತ್ತು ನಿಮ್ದು ಫಸ್ಟ್ PUC 1 ಕ್ಲಾಸು, ಸೆಕೆಂಡ್ PUC 1 ಕ್ಲಾಸು, 2 ಕೂಡ ಇವತ್ತೇ ಸೆಟ್ ಆಗಿದೆ. ಸ್ಟೂಡೆಂಟ್ಸ್ ಯಾಕೆ ವೇಟ್ ಮಾಡ್ತೀರಾ?
ಇವತ್ತೇ ಕಂಪ್ಲೀಟ್ ಆಗಿ ಒನ್ ಚಾಪ್ಟರ್ ಇಲ್ಲೇ ಮುಗೀತು. ಸೊ ಇದು ನಿಮ್ ಟೈಮ್ ಟೇಬಲ್ 13th ವರೆಗೂ. ಈ ತರ ನೆಕ್ಸ್ಟ್ 20 days ಅಲ್ಲಿ, ಬರೀ 20 days ಅಲ್ಲಿ ಮ್ಯಾಕ್ಸಿಮಮ್ ಒಂದ್ 2-3 ದಿವಸ ಮುಂದೆ ಹೋಗ್ಬೋದು, ರೈಟ್? ನೆಕ್ಸ್ಟ್ 1 month ಗಿಂತ ಒಳಗಡೆ ನಿಮ್ದು ಫುಲ್ ಮಿಡ್ ಟರ್ಮ್ ಸಿಲೆಬಸ್ ನ ಡಿವೈಡ್ ಅಂಡ್ ಕಾಂಕರ್ ಆಗಿ ನಾವು ನಿಮ್ಗೆ ಮಾಡ್ಕೊಡ್ತಾ ಇದೀವಿ. ಸೊ ಇದಕ್ಕಿಂತ ನಿಮ್ಗೆ ಏನು ಬೇಕಾಗಿಲ್ಲ ಅನ್ಸುತ್ತೆ. ಇದೇ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಥಿಂಗ್ ವಿಚ್ ಯು ನೀಡ್ ಇನ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ನಮ್ ಜೊತೆಗೆ ನೀವು ಸೇರ್ಕೊಂಡ್ರೆ ಫಾರ್ ದ ನೆಕ್ಸ್ಟ್ 30 days ಪ್ರಾಮಿಸ್ ಆಗಿ ಹೇಳ್ತೀನಿ ಸ್ಟೂಡೆಂಟ್ಸ್, ನೀವು ಆ ಚೇಂಜ್ ನೋಡ್ತೀರಾ. ಆ ಮಾರ್ಕ್ಸ್ ನಿಮ್ಗೆ ಬಂದೇ ಬರುತ್ತೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ನಾವು ವಾಟ್ ಇಸ್ ದ ಫಾರ್ಮುಲಾ ಸರ್? ಲೆಕ್ಚರ್ ಆಯ್ತು, ಲೆಕ್ಚರ್ ಆದ್ಮೇಲೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ಲೆಕ್ಚರ್ ಆಗಿದ ತಕ್ಷಣನೇ ಯು ಹ್ಯಾವ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ 2-4-1 ಫಾರ್ಮುಲಾ. ಏನಪ್ಪಾ ಸರ್ ಇದು? ಎವ್ರಿ ಸಿಂಗಲ್ ಡೇ 2 ಲೆಕ್ಚರಾ? 2 ಲೆಕ್ಚರ್ 2. ಎವ್ರಿ ಸಿಂಗಲ್ ಡೇ ನೀವು 4 ತರ ಕ್ವಶನ್ಸ್ ಮಾಡ್ತೀರಾ ಆ ಲೆಕ್ಚರ್ ಅಲ್ಲೇ. MCQs 2 mark, 3 mark, 4 mark. ಸೊ ಇಲ್ಲಿ 4 is for ಕ್ವೆಶ್ಚನ್ ಪ್ರಾಕ್ಟೀಸ್. ಸೊ ಚಾಪ್ಟರ್ ಜೊತೆಗೆ ಕಾನ್ಸೆಪ್ಟ್ ಜೊತೆಗೆ ಕ್ವೆಶ್ಚನ್ ಆಯ್ತು. ಸರ್ ಈ 1 ಏನ್ ಮತ್ತೆ ಸರ್? 1 ಏನಂದ್ರೆ ಸ್ಟೂಡೆಂಟ್ಸ್, 1 stands ಫಾರ್ ನೆಕ್ಸ್ಟ್ ಡೇ ರಿವಿಷನ್. ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ, ಯಾರೇ ಇರ್ಲಿ, ಇವತ್ ನೀವು ಕ್ಲಾಸ್ ಮಾಡಿದ್ರೆ ನೆಕ್ಸ್ಟ್ 1, 2, 3, 4 days ಆದ್ಮೇಲೆ ಆ ಚಾಪ್ಟರ್ ನಿಮ್ಗೆ ನೆನಪಿರಲ್ಲ, ಆ ಕಾನ್ಸೆಪ್ಟ್ ನಿಮ್ಗೆ ನೆನಪಿರಲ್ಲ, ಆ ಕ್ವೆಶ್ಚನ್ ನ ಮತ್ತೆ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಕ್ ಆಗಲ್ಲ. ಬರ್ತ್ ಕೊಡ್ತೀನಿ. ನೀವು ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ಗಿಂತ ಒಂದ್ ದಿವಸ ಮುಂಚೆ ಓದ್ತಿರಲ್ಲ, ಅವಾಗ ಓದ್ಬಿಟ್ಟು ಎಕ್ಸಾಮ್ ಅಲ್ಲಿ ನೆನಪಿರತ್ತೆ. ಯಾಕಂದ್ರೆ ನೀವು ಇಲ್ಲಿರ್ತೀರ, ಅವಾಗ ಎಲ್ಲಾ ಮೆಮರಿ ಇಲ್ಲಿರತ್ತೆ, ರೈಟ್? ಎಲ್ಲಾ ಮೆಮರಿ ಇಲ್ಲಿರತ್ತೆ. ಬಟ್ ಟೈಮ್ ಆಗ್ತಾ ಮೆಮರಿ ಕಮ್ಮಿ ಆಗ್ತಾ ಹೋಗುತ್ತೆ, ಅಲ್ಲ ಕಾನ್ಸೆಪ್ಟ್ ಮರ್ತೋಗ್ತಾ ಇರುತ್ತೆ. ಸರ್ ಇದಕ್ಕೆ ಸೊಲ್ಯೂಷನ್ ಏನು? ನಾನು ಲಾಸ್ಟ್ 1 ಡೇನೇ ಓದ್ಬೇಕಾ? ಇಲ್ಲ ಸ್ಟೂಡೆಂಟ್ಸ್, ಇಲ್ಲ. ದ ಟ್ರಿಕ್ ಟು ಬೀಟ್ ಫರ್ಗೆಟಿಂಗ್ ಕರ್ವ್ ಇಸ್ ಕಾಲ್ಡ್ ಆಸ್ ಸ್ಪೇಸ್ ರೆಪಿಟೇಷನ್. ಏನಪ್ಪಾ ಸರ್ ಅದು? ಸ್ಪೇಸ್ ರೆಪಿಟೇಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಆ ಮೆಮರಿನ ಮತ್ತೆ ರಿವೈಸ್ ಮಾಡ್ತಾ ಆ ಮೆಮರಿನ ಹೋಲ್ಡ್ ಮಾಡ್ತೀವಿ ನಾವು. ಸರ್ ಹೆಂಗ್ ಹೋಲ್ಡ್ ಮಾಡ್ಬೇಕು ಸರ್ ನಾನು? ಲೆಟ್ಸ್ ಸೇ ನಿಮ್ಗೆ ಇವತ್ತು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಮತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿನ ಹೇಳ್ಕೊಡ್ತಿದ್ರೆ, ನಾಳೆ ಎಕ್ಸಾಕ್ಟ್ಲಿ 24 hours ಆದ್ಮೇಲೆ ಒಂದು ರಿವಿಷನ್ ಮಾಡಿ. 24 hours ಒಂದು ರಿವಿಷನ್ ಮಾಡಿ. ಅದಾದ್ಮೇಲೆ 1 week ಆದ್ಮೇಲೆ ಮತ್ತೆ ಸೇಮ್ ರಿವಿಷನ್. 1 month ಅಷ್ಟರಲ್ಲಿ ಎಕ್ಸಾಮ್ ಗಿಂತ ಮುಂಚೆ ಸೇಮ್ ರಿವಿಷನ್. ದಿಸ್ ಇಸ್ ಕಾಲ್ಡ್ ಸ್ಪೇಸ್ ರೆಪಿಟೇಷನ್. ನಾವು ಲೆಟ್ಸ್ ಸೇ ಇಲ್ಲಿ 1 week ಆದ್ಮೇಲೆ 3 weeks, ಇಲ್ಲ ಅಂತಂದ್ರೆ 3 weeks ಅನ್ಕೊಳ್ಳಿ, 3 weeks ಆದ್ಮೇಲೆ ಮತ್ತೆ ರಿವೈಸ್ ಮಾಡಿ. ಸೊ ದ ಟ್ರಿಕ್ ಟು ಹ್ಯಾವ್ ಸ್ಟ್ರಾಂಗ್ ಮೆಮರಿ ಆರ್ ದ ಟ್ರಿಕ್ ಟು ಬ್ರೇಕ್ ದ ಫಾರ್ಗೆಟಿಂಗ್ ಕರ್ವ್ ಇಸ್ ಬೈ ಸ್ಪೇಸ್ ರೆಪಿಟೇಷನ್. ಸರ್ ಈ ಸ್ಪೇಸ್ ರೆಪಿಟೇಷನ್ ಅಂದ್ರೆ ಏನು? ಯಾವ ತರ ಮಾಡಬೇಕು? ಕರೆಕ್ಟ್ ಕೇಳಿಸ್ಕೊಳ್ಳಿ. ದ ಬೆಸ್ಟ್ ವೇ ಟು ಬೀಟ್ ಸ್ಪೇಸ್ ರೆಪಿಟೇಷನ್ ಇಸ್ ಬೈ ಆಕ್ಟಿವ್ ರೀಕಾಲ್. ಏನಪ್ಪಾ ಸರ್ ಅದು ಆಕ್ಟಿವ್ ರೀಕಾಲ್ ಅಂತಂದ್ರೆ? ದೇರ್ ಆರ್ 2 ways. 1 is ಕ್ವೆಶ್ಚನ್ ಪ್ರಾಕ್ಟೀಸ್. ನಿಮ್ಗೆ ಹೇಳ್ಕೊಟ್ಟಿರೋ ಕ್ವೆಶ್ಚನ್ ನ ಮತ್ತೆ ಸಾಲ್ವ್ ಮಾಡಿ ಟ್ರೈ ಮಾಡಿ. ಅದ್ರ ಜೊತೆಗೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಪೆಷಲ್ ಕಂಡೀಷನ್. ಆ ಸ್ಪೆಷಲ್ ಕಂಡೀಷನ್ ಏನು? ಸ್ಪೆಷಲ್ ಕಂಡೀಷನ್ ಇಸ್ ಫಾರ್ ಎವ್ರಿ ಸಬ್ಜೆಕ್ಟ್. ಲೆಟ್ಸ್ ಸೇ ಬಯಾಲಜಿಯಲ್ಲಿ ಸ್ವಲ್ಪ ನೀವು ಬೇರೆ ತರ ಡಯಾಗ್ರಾಮ್ಸ್ ನೋಡ್ಕೋಬೇಕು ಟೈಮ್ಗೆ. ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಸ್ ನೋಡ್ಕೋಬೇಕು. ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾಸ್, ಫಿಸಿಕ್ಸ್ ಅಲ್ಲಿ ಫಾರ್ಮುಲಾ ಮತ್ತೆ ಡಿರೈವೇಶನ್. ಸೊ ಎವ್ರಿ 1 week ಆದ್ಮೇಲೆ 24 hours ಆದ್ಮೇಲೆ ಈ ಸ್ಪೆಷಲ್ ಸಬ್ಜೆಕ್ಟ್ ವೈಸ್ ಸ್ಪೆಷಾಲಿಟಿನ ರಿವೈಸ್ ಮಾಡಬೇಕು. ಬಟ್ ದ ಬೆಸ್ಟ್ ವೇ ಟು ಡೂ ಆಕ್ಟಿವ್ ರೀಕಾಲ್ ಇಸ್ ಬೈ ಸಾಲ್ವಿಂಗ್ ಕ್ವೆಶ್ಚನ್ಸ್. ಸರ್ ನನಗೆ ಕ್ವೆಶ್ಚನ್ ಸಿಗಲ್ಲ, ಬಟ್ ಸರ್ ಎಲ್ಲಿ ಕ್ವೆಶ್ಚನ್ ಸಿಗತ್ತೆ? ಸ್ಟೂಡೆಂಟ್ಸ್ ನೀವು ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಂತಂದ್ರೆ ನಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್, ನಾವು ನಾನೇ ಖುದ್ದಾಗಿ ಕ್ವೆಶ್ಚನ್ಸ್ ನ ಆಡ್ ಮಾಡಿಸ್ತೀನಿ. ಸಾಲ್ವ್ ಮಾಡಿ, ನೀವು ಮಾಡಂಗಿದ್ರೆ ಸಾಲ್ವ್ ಮಾಡಿ ಸರ್ನಾ. ಸೊ ನನ್ನ ಕಡೆಯಿಂದ ನಿಮ್ಗೆ ಕ್ವೆಶ್ಚನ್ ಸಿಗ್ತಾ ಇರತ್ತೆ, ನೀವು ಕ್ವೆಶ್ಚನ್ ಮಾಡಕ್ ರೆಡಿ ಇದ್ರೆ ಮಾತ್ರ, ಸರ್ನಾ. ಸೊ ಸ್ಟೂಡೆಂಟ್ಸ್ ಅಲ್ಲಿಗೆ ಲಾಸ್ಟ್ ಒಂದು ಫೈನಲ್ ಟಿಪ್ ಕೊಡ್ತೀನಿ. ಫೋಕಸ್ ಆನ್ 5 marks. ಯಾಕಂದ್ರೆ 5 marks ಮೇಲೆ ಫೋಕಸ್ ಮಾಡಿದ್ರೆ ಆಬ್ವಿಯಸ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಆ ಜೊತೆಗೆ ಈ 5 mark ಕ್ವಶನ್ಸ್ ನ 2 mark ಆಗಿ 3 mark ಆಗಿ MCQ ಕೂಡ ಕೇಳಬಹುದು. ಸೊ ಈ ಸೆಷನ್ಸ್ ಇರುತ್ತಲ್ಲ ನಮ್ದೀಗ 1 shot ಸೆಷನ್ಸ್, ಆ 1 shot ಸೆಷನ್ಸ್ ಅಲ್ಲಿ 5 mark ಕ್ವಶನ್ಸ್ ನ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಮಾಡಿ. ಓಕೆ, ಎಕ್ಸ್ಟ್ರಾ ಫೋಕಸ್ ಮಾಡಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಐ ಹೋಪ್ ನಮ್ ಕಡೆಯಿಂದ ಈ ಹೆಲ್ಪ್ ನ ನೀವು ಅಡ್ವಾಂಟೇಜ್ ತಗೋತೀರಾ. ಯಾಕಂದ್ರೆ ನಮ್ ಟೈಮಲ್ಲಿ ಇದೆಲ್ಲ ಇರ್ಲಿಲ್ಲ. ನಮ್ ಟೈಮಲ್ಲಿ ಸ್ಕೂಲ್ ಇತ್ತು, ಕಾಲೇಜ್ ಇತ್ತು, ಮುಗ್ದಾದ್ಮೇಲೆ ಟ್ಯೂಷನ್ ಇರ್ತಾ ಇತ್ತು. ಬಟ್ SA1 ಗೆ ಟ್ಯೂಷನ್ ಅಲ್ಲಿ ಮತ್ತೆ ಹೇಳ್ಕೊಡ್ತಾ ಇರಲ್ಲ ಯಾರು ನಮ್ಗೆ. ಸೊ ಸಿಕ್ಕಿರೋ ಆಪರ್ಚುನಿಟಿನ ಯುಟಿಲೈಸ್ ಮಾಡಿ ಕಂಪ್ಲೀಟ್ ಆಗಿ ಅಡ್ವಾಂಟೇಜ್ ತಗೊಳ್ಳಿ ಸ್ಟೂಡೆಂಟ್ಸ್. ಹೋಗಿಂತ ಮುಂಚೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ 70ಗೆ ಏಮ್ ಎಷ್ಟು ಅಂತ ಹಾಕ್ಬಿಟ್ಟು ಹೋಗಿ. ಹಂಗೆ 70ಗೆ ವಾಟ್ ಈಸ್ ಯುವರ್ ಏಮ್? ನಮ್ ಕಡೆಯಿಂದ ಏಮ್ ನ ನಾವು ಫುಲ್ಫಿಲ್ ಮಾಡಿ ಟ್ರೈ ಮಾಡ್ತೀವಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ವಿಡಿಯೋನ ಶೇರ್ ಮಾಡಿ, ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಓಕೆ, ಸಪೋರ್ಟ್ ತೋರಿಸಿ ಫುಲ್ಲು.
Bye bye, students.